ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೋಗ್ತಾ ಇರುವಂಥ ಜಾಗ ಒಂದು ಶ್ರೀಮಂತವಾದ ಕಾಡು ಪ್ರದೇಶ. ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಗೆ ಹೊಂದಿಕೊಂಡಿದೆ. 1999ರಲ್ಲಿ 37ನೇ ಪ್ರಾಜೆಕ್ಟ್ ಟೈಗರ್ ಹುಲಿ ಮೀಸಲು ಅರಣ್ಯ ಎಂದು ಇದನ್ನು ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ. ಇದು ಪಶ್ಚಿಮ ಘಟ್ಟಗಳ ಒಂದು ನೀಲಗಿರಿಯ ಸಾಲಿನಲ್ಲಿದೆ. ಹಿಂದೆ ಇದು ಮೈಸೂರು ರಾಜವಂಶದ ವಿಶೇಷ ಬೇಟೆಯಾಡುವ ಮೀಸಲು ಜಾಗ ಆಗಿತ್ತು ಸ್ನೇಹಿತರೆ. 1995ರಲ್ಲಿ ವನ್ಯಜೀವಿಗಳ ಅಭಯಾರಣ್ಯ ಎಂದು ಇದನ್ನು ಘೋಷಣೆ ಮಾಡಲಾಗಿದೆ. ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ, ಸಮೃದ್ಧವಾದಂತಹ ನಾಗರಹೊಳೆಯ ಕಾಡು. ಇನ್ನು ಅರಣ್ಯ ಇಲಾಖೆಯವರು ಇಲ್ಲಿ ಸಫಾರಿಯನ್ನು ಆಯೋಜನೆ ಮಾಡಿದ್ದಾರೆ. ನಾವು ಹೋಗಿದ್ದು ಕೂರ್ಗ್ ಸೈಡಿನ ವೀರನ ಹೊಸಳ್ಳಿ ಗೇಟ್ನಿಂದ. ಇಲ್ಲಿರುವ ಜಂಗಲ್ ಲಾಡ್ಜಸ್ ಅವರು ಸಫಾರಿಯನ್ನು ಕಂಡಕ್ಟ್ ಮಾಡಿದ್ದಾರೆ. ಇಲ್ಲಿ ಅವರ ಒಂದು ಪ್ರೈಸಸ್ ಎಷ್ಟಿರುತ್ತೆ ಪರ್ ಹೆಡ್ಗೆ 6,620 ರೂಪಾಯಿಂದ ಶುರುವಾಗಿ 9,000ವರೆಗೂ ಎಂಡ್ ಆಗುತ್ತೆ. ಸಿಂಗಲ್ ಶೇರಿಂಗ್ ಬೇಕು ಅಂದರೆ 30% ಎಕ್ಸ್ಟ್ರಾ ಆಗುತ್ತೆ. ಇದರಲ್ಲಿ ಒಂದು ಸಫಾರಿ ಕೂಡ ಸೇರಿಕೊಂಡಿರುತ್ತೆ. ಎಕ್ಸ್ಟ್ರಾ ಸಫಾರಿ ಬೇಕು ಅಂದರೆ 2,242 ರೂಪಾಯಿ ಆಗುತ್ತೆ. ಸರಿ. ಇದು ನಾವು ಉಳ್ಕೊಂಡಂತಹ ಮಹಾರಾಜ ಪ್ಯಾಕೇಜಿನ ಒಂದು ಡೂಪ್ಲೆಕ್ಸ್ ರೂಮ್. ಇನ್ನು ಸಫಾರಿಗೆ ಹೊರಡುವಂಥ ಸಮಯ. ರೆಸಾರ್ಟ್ನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿಂದ ನಮ್ಮ ಕಾಡಿನ ಪ್ರಯಾಣ ಶುರುವಾಗುತ್ತೆ. ये टाइगर इधर सर 900 स्क्वायर किलोमीटर टाइगर इधर 150 टाइगर 160 leopard 600 elephant total elephant is 3000 elephant this Bandipur Nagrode Kabni Dubare this Nagrode Santos is 600 elephant only.